ಒಂಚೂರು ಚೆನ್ನಾಗಿಲ್ಲ. ಸೊ ನೀವೇನಾರ ಕೊರಿಯನ್ ನೂಡಲ್ಸ್ ತಿನ್ನಬೇಕು ಅಂತ ಅಂದರೆ ಈ ಒಂದು ಬ್ರ್ಯಾಂಡ್ಸ್ದು ಮಾತ್ರ ಬಾಂಬೆ ಚಟ್ನಿ. ಇದಕ್ಕೆ ಇನ್ನೊಂದು ಏನೋ ಅಂತಾರೆ, ಕಡ್ಲೆ ಹಿಟ್ಟಲ್ಲಿ ಮಾಡೋದು ಅರಿಶಿನ ಹಾಕಿ, ನಾವು ಬಾಂಬೆ ಚಟ್ನಿ ಅಂತ ಅಂತೀವಿ. ಇಲ್ಲಿ ನಮ್ಮ ಅಮ್ಮನ ಅಂಗಡಿ ಮುಂದೆ ಬರೀ ಎರಡೇ ಲೈಟ್ ಆನ್ ಮಾಡಿದೆ. ಸೊ ಅದಕ್ಕೆ ಬಂದಿದ್ದೆ ಇಲ್ಲಿಗೆ. ಅಯ್ಯೋ, ವ್ಯೂ ತೆಕ್ಕೊಳ್ಳೋಕ್ಕೆ ಇಲ್ಲಿ ಎಕ್ಸಿಬಿಷನ್ ವ್ಯೂ ಕೂದಲಿಗೆ. ಐನೋ ಎಷ್ಟೊಂದು ಜನ ಈಗಿರೋ ಉದ್ದ ಸಾಕು ಇನ್ನೇನಕ್ಕೆ ಅಂತ ಅನ್ಕೋಬೋದು. ಈ ಜಾತ್ರೆ ವಿಡಿಯೋ ಬ್ಲಾಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ, ತೋರಿಸ್ತೀನಿ. ನಮ್ಮ ಗಣಪತಿ ಜಾತ್ರೆ guys, good morning and welcome back to my YouTube channel. So ಇವತ್ತಿನ ವ್ಲಾಗ್ ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿದೆ. ಸೊ ಜೊತೆಗೆ ಇವತ್ತು ಹೆಂಗಿದು ಮಳೆ ಎಲ್ಲ ಕಡೆನೂ. ಸೊ ಈ ಮಳೆಯಲ್ಲಿ ಏನಾರ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ತಿನ್ನೋಕ್ಕೆ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ರೆಸಿಪಿ ಒಂದು ನೋಡಿದೆ ಪೊಟ್ಯಾಟೋದು. ಸೊ ಇವತ್ತು ಅದನ್ನು ರೆಸಿಪಿ ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮೂರಲ್ಲಿ ಈ ವೀಕು ಗಣಪತಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಟಿಪ್ಟೂರಲ್ಲಿ. ಗಣಪತಿ ಪೆಂಡಾಲ್ಗೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ಮಧ್ಯಾಹ್ನ ಹೋಗೋಣ ಆ್ಯಂಡ್ ಇಲ್ಲ ಸಂಜೆ ಹೋಗೋಣ. ಸೊ ಇದನ್ನೆಲ್ಲ ಸುಮ್ಮನೆ ರ್ಯಾಂಡಮಾಗೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ ಗೈಸ್. ಫೈನಲಿ ಬಿಸಿಲು ಬಂದಿದೆ ಗೈಸ್. ಅಬ್ಬಾ, ಈ ಬಿಸಿಲು 2 ದಿನ ನೋಡ್ದಲ್ಲೇ ಹೆಂಗೋ ಆಗಿತ್ತು. ಸದ್ಯ ಫೈನಲಿ ಬಿಸಿಲು ಬಂದಿದೆ. ಚಳಿಗೆ ಏನಾದ್ರು ರೆಸಿಪಿ ಮಾಡೋಣ ಅಂತ ಅಂದೆ, ಬಟ್ ನೋಡಿದ್ರೆ ಬಿಸಿಲು ಬಂದಿದೆ. ಬಟ್ ಆ್ಯಕ್ಚುಲಿ ಚಳಿ ಇದೆ, ಮಳೆ ಇಲ್ಲ. ಬಟ್ ನಮ್ಮನೇಲಿ ಹೆಚ್ಚು ಫುಲ್ ಥಂಡಿ ಇದೆ. ಏನಕ್ಕೆ ಅಂದರೆ ನಮ್ಮನೇದು ರೆಡ್ ಆಕ್ಸೈಡ್ ಅನ್ನೆಲ್ಲ ಅದು ಥಂಡಿ ಮಾಡುತ್ತೆ. ಜೊತೆಗೆ ಇನ್ನೊಂದು ಏನು ಅಂದರೆ ನಮ್ಮನೆ ಮುಂದೆಗಡೆ ವಾಟರ್ ಟ್ಯಾಂಕ್ ಇದೆ. ಸೊ ಆ ವಾಟರ್ ಟ್ಯಾಂಕ್ ಇರೋದ್ರಿಂದ ಆಮೇಲೆ ಮರಗಳು ಜಾಸ್ತಿ ಇದೆ ಗೈಸ್. ಸೊ ಸಖತ್ತು ಥಂಡಿ ಇರುತ್ತೆ. ವಿಂಟರಲ್ಲಂತೂ ಇರೋಕ್ಕಾಗಲ್ಲ. ಹೊರ್ಗಡೆಗಿನ ನಮ್ಮನೆ ಒಳಗಡೆ ಇನ್ನೂ ಥಂಡಿ ಇರುತ್ತೆ. ಒಳ್ಳೆ ಎ ಸಿ ಇದ್ದಂಗೆ ಇರ್ತೀವಿ. ಸೊ ಆ ಚಳಿನ ತಡ್ಕೊಳ್ಳೋಕ್ಕಾಗಲ್ಲ ನನಗಂತೂ. ಬಟ್ ಫೈನಲಿ ಬಿಸಿಲು ಬಂದಿದೆ. ಆ್ಯಂಡ್ ಇವಾಗ ತಿನ್ನೋಣ. ತಿಂಡಿ ಬೇರೆ ತಿಂದಿಲ್ಲ. ಟೈಮ್ 11:45 ಆಗಿದೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ದೋಸೆ, ಬನ್ನಿ ದೋಸೆ ಮಾಡ್ಕೊಳ್ಳೋಣ. ದೋಸೆ ಪರ್ಫೆಕ್ಟ್ ರೌಂಡ್ ದೋಸೆಗೆ ಹೆಂಗೆ ಗೊತ್ತಾ, ಬಾಂಬೆ ಚಟ್ನಿ. ಇದಕ್ಕೆ ಇನ್ನೊಂದು ಏನೋ ಅಂತಾರೆ, ಕಡ್ಲೆ ಹಿಟ್ಟಲ್ಲಿ ಮಾಡೋದು ಅರಿಶಿನ ಹಾಕಿ, ನಾವು ಬಾಂಬೆ ಚಟ್ನಿ ಅಂತ ಅಂತೀವಿ. ಜುಲ್ಕ ಅಂತ ಅಂತಾರೆ. ಸೊ ಜೊತೆಗೆ ಬಾಂಬೆ ಚಟ್ನಿ ಅಂತಲೂ ಅಂತಾರೆ. ಏನೋ ನಮ್ಮಮ್ಮ ಇದನ್ನು ಕಡಲೆ ಹಿಟ್ಟು ಮತ್ತು ಅರಿಶಿನ ಹಾಕ್ಬಿಟ್ಟು ಏನೋ ಮಾಡ್ತಾರೆ. ಈಸಿ ದೋಸೆಗೆ ಚೆನ್ನಾಗಿರುತ್ತೆ ಇದನ್ನ ರೆಸಿಪಿಗೆ ಹೇಳ್ಬೇಕಾದ್ರೆ ಒಂದ್ಸತಿ ಶಾರ್ಟ್ಸಲ್ಲಿ ಹಾಕ್ತೀನಿ. ಸೊ ಇದೊಂದಿದೆ. ಆ್ಯಂಡ್ ಇವಾಗ ಇದು ತಿಂದ್ಬಿಟ್ಟು ಬೇಗ ರೆಡಿ ಆಗೋಣ. ಮೇ ಬಿ ನಾನು ಒಂದು ಸ್ವಲ್ಪ ಟಿಪ್ ರೌಂಡ್ಸ್ ಹೊಡ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ಲಿ ಹೇಳು. ನನ್ನ ತಂಗಿ ಯಾವುದೋ ಡ್ರಾಮಾ ನೋಡ್ತಿದ್ದಾಳೆ ಗೈಸ್. ಹೀರೋಯಿನ್ನ ಸಾಯಿಸೋದು. ನಾನು ಸಾಯಿಸೋದು ಬಿಡೇ ಹೋಗಿ ಇಲ್ಲ, ಫೈನಲ್ ಎಪಿಸೋಡ್ ಇದೆ ನೋಡು, ಬದುಕಿಸ್ತಾರೆ ಅದು ಇದರಲ್ಲಿ. ಇವಾಗ ಬಂದ್ಬಿಟ್ಟು ಬಾಯಿಲಿ ಹೀರೋಯಿನ್ ಬದುಕಿದಾಳೆ ಅಂತ ಬಂದು ಹೇಳ್ತಾಳೆ. ಸೊ ನಾನು ಬಂದು ಎಷ್ಟೊಂದು ಜನ ಗೈಸ್ ನನಗೆ ನನ್ನ ಹೇರ್ಗೆ ರೂಟೀನು, ಹೇರ್ ಹೆಂಗಿಷ್ಟುದ್ದ, ಎಷ್ಟು ಚೆನ್ನಾಗಿದೆ ಅದು ಇದು ಅಂತ ಕಮೆಂಟ್ ಆಗ್ತಾನೆ ಇರ್ತಾರೆ ಯಾವಾಗ್ಲೂ. ಬಟ್ ನಾನು ಎಷ್ಟೊಂದು ಸತಿ ಹಾಕಿದ್ದೀನಿ ಆ್ಯಂಡ್ ಹೇಳಿದ್ದೀನಿ. ಆ್ಯಂಡ್ ನನ್ನ ಹೇರ್ ಆಯಿಲ್ ಯಾವ್ದು ಹಾಕೋದು ಅಂತಲೂ ನಾನು ಮೆನ್ಷನ್ ಮಾಡಿದ್ದೀನಿ. ಒಂದು ವ್ಲಾಗೇ ಮಾಡಿದ್ದೀನಿ, ಕೆಳಗಡೆ ಇದೆ. ಬಟ್ ಬೇರೆದೆಲ್ಲ ಏನೇನಿದೆ ಹೇರ್ ಕೇರ್ದು ಅದನ್ನೆಲ್ಲ ನೆಕ್ಸ್ಟ್ ಇನ್ನೊಂದ್ಸತಿ ಒಂದು ಬೇರೆ ಥರ ಒಂದು ವ್ಲಾಗ್ ಮಾಡ್ತೀನಿ. ಒಂದು ಹೇರ್ ಗ್ರೋತಿಗೆ ಒಂದು ಯಾವುದೋ ಒಂದು ರೆಮಿಡಿ ನೋಡ್ಕೊಂಡಿದ್ದೆ. ಸೊ ಅದು ಮಾಡ್ಕೋಬೇಕು. ಮೇ ಬಿ ಇವತ್ತು ಮಾಡ್ಕೊಂಬಿಟ್ಟು ಅದನ್ನು ಯೂಸ್ ಮಾಡಿ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡೋಣ. 1 ವೀಕ್ ಆದಮೇಲೆ ನಾನು ಆ ವಿಡಿಯೋ ಮಾಡ್ತೀನಿ. ಅಯ್ಯೋ, ನಾನೇ ಕಾಣ್ತಾ ಇದ್ದೀನಿ. ಬನ್ನಿ ಗೈಸ್, ರೌಂಡ್ಸ್ ಹೋಗೋಣ. ರೌಂಡ್ಸ್. ನನ್ನ ತಂಗಿಗೆ ಕಸಾಟ ಐಸ್ ಕ್ರೀಮ್ ಬೇಕಂತೆ. ದುಡ್ಡು ಕೊಡೆ ಅಂದೆ, ಕೊಡ್ತಾನೇ ಇಲ್ಲ ಗೈಸ್. ಹಂಗೆ ಏನಾದ್ರು ಸ್ನ್ಯಾಕ್ಸ್ ಮಾಡೋಕ್ಕೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಮೋರ್ಗೆ. ಬನ್ನಿ ಹೋಗೋಣ. ಚಾಕೋಬಾರ 20 ಗೈಸ್. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇಲ್ಲೇ ಇದ್ದು ಮೀಟ್ ಮಾಡಿಲ್ಲ ಇವಳ. ಎಲ್ಲ ಕಾಣ್ತಾನೆ ಇಲ್ಲ ಅವಳು. ಎಲ್ಲ ಇದೆಯಾ ವಿಡಿಯೋ ಮಾಡಬೇಡ ಅಂತ. ನಾನು ಇವಾಗ ಬರ್ಗರ್ದು ಬ್ಲೆಕ್ ತೊಗೊಂಡು ಬಂದು ಇವಾಗ ಏನು ಬೇಕು, ಹಾಟ್ ಚಾಕ್ಲೇಟಿನ ಪೌಡರ್ ಬೇಕು. ಒಂದು ಏನೋ ಬಾಂಬ್ ಅಂತ ಹೊಸದು ಬಿಟ್ಟಿದ್ದಾರೆ, ಎಲ್ಲ ಸೂಪರಾಗಿದೆ ಅಂತಾರೆ. ಇವತ್ತು ಇದನ್ನು ರಿವ್ಯೂ ಮಾಡೋಣ. ಹಾಟ್ ಚಾಕ್ಲೇಟ್ ಕ್ಯಾಡ್ಬರಿ ಸಿಗ್ತಾ ಇಲ್ಲ, ಇದು ಸಿಕ್ಕಿದೆ ಬಟ್ ಕಾಸ್ಟ್ಲಿ ಇದೆ ಸದ್ಯಕ್ಕೆ. ಇವಾಗ ಬೇಡ, ನಾಳೆ ಬಂದು ತೊಗೊಳ್ತೀನಿ. ಮಿಕ್ಕಿದ್ದು ನೋಡೋಣ.
ಎಕ್ಸಿಬಿಷನ್ದು ಇಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಕಟ್ತಿದೆ ಕರೆಕ್ಟಾಗಿ ಎಕ್ಸಿಬಿಷನ್ ಹತ್ರ. ಅದಕ್ಕೆ ಇಲ್ಲಿ ಬಂದಿದ್ದೆ ವ್ಯೂ ತೆಕ್ಕೊಳ್ಳೋಕ್ಕೆ ಎಕ್ಸಿಬಿಷನ್ದು. ಇದು ರೂಮು, ಇದು ಕಿಚನ್, ಇದು ಯುಟಿಲಿಟಿ ಥರ, ಇಲ್ಲೇನೋ ಗಾರ್ಡನ್ನು, ಅದು ಹಾಲು ಆ ಕಡೆ ಎಲ್ಲ. ಸೊ ಅದಕ್ಕೆ ಬಂದಿದ್ದೆ ಇಲ್ಲಿಗೆ. ಅಯ್ಯೋ, ವ್ಯೂ ತೆಕ್ಕೊಳ್ಳೋಕ್ಕೆ ಇಲ್ಲಿ ಎಕ್ಸಿಬಿಷನ್ ವ್ಯೂ ಈಗ ತೆಕ್ಕೊಂಡು ಓಡ್ತಾ ಇದ್ದೀನಿ. ಲೈಟಿಂಗ್ಸ್ ಎಲ್ಲ ನೈಟ್ ಟೈಮ್ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮ್ ತಂಗಿನ ಕರ್ಕೊಂಬಂದ್ರೆ ನಾವು ಒಂದು ತೆಗ್ದು ತೋರಿಸ್ಬೇಕು. ಸೊ ಹೊರಡೋಣ. ಒಂದು ಪ್ಯಾನಿಗೆ ಒಂದಷ್ಟು ವಾಟರ್, ಎಷ್ಟು ಅಂತ ಗೊತ್ತಿಲ್ಲ, ಬರ್ದಿರುತ್ತೆ, ಬಟ್ ನಾನು ಕೇರ್ ಮಾಡಲ್ಲ, ಒಂದಿಷ್ಟು ಹಾಕ್ತೀನಿ. ಬಿಕಾಸ್ ನಾನು ಯಾವಾಗ್ಲೂ ನೀರನ್ನ ಅದು ನೂಡಲ್ಸ್ ಹಾಕಾದ್ಮೇಲೆ ಎಕ್ಸ್ಟ್ರಾ ನೀರನ್ನ ತೆಗಿಬೇಕು. ಎಷ್ಟೊಂದು ಜನ ತಪ್ಪು ಮಾಡ್ತಾರೆ, ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ಇದು ಮಾಡ್ತಾರೆ. ಸೊ ನೀರಂಗೆ ಅದು ಹಂಗಲ್ಲ. ಆ್ಯಕ್ಚುಲಿ ಕೊರಿಯನ್ದು ಇದೆಲ್ಲ ಮಾಡ್ಕೊಳ್ಳೋದು ಹಾಗೇ. ನೀರನ್ನ ನೂಡಲ್ಸ್ ಬೆಂದಾದ್ಮೇಲೆ ಎಕ್ಸಸ್ ನೀರನ್ನ ತೆಗಿಬೇಕು. ಆಮೇಲೆ ಮಿಕ್ಸ್ಚರ್ ಅದೇನು ಸಾಸ್ ಇರುತ್ತೆ ಅದನ್ನು ಹಾಕೋಬೇಕು. ಸೊ ಎಸ್, ಇವಾಗ ನೀರು ಬಿಸಿ ಆಗಲಿ, ಅದನ್ನು ಹಾಕೋಣ. ನೂಡಲ್ಸ್ ಹಾಕಿದ್ದೀನಿ. ತುಂಬ ತುಂಬ ಚಿಕ್ಕದು, ಮ್ಯಾಗಿ ಅಷ್ಟೇ ಇದೆ. ಬಟ್ ಇದು ನೂಡಲ್ಸ್ ಇದೆಯಲ್ಲ, ಇದು ಸ್ವಲ್ಪ ದಪ್ಪ ಇದೆ. ನಾನು ಈ ಕೊರಿಯನ್ ನೂಡಲ್ಸ್ ಅನ್ನೋದಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಗೀಕಿ ನೂಡಲ್ಸು. ನಾರ್ತ್ ಅದು ಯಾವುದೋ ಗೀಕಿ ನೂಡಲ್ಸ್ ಇದೆಯಲ್ಲ, ನಿಸ್ಸಾನ್ದು, ಅದು ಚೆನ್ನಾಗಿದೆ. ಬಟ್ ನಾನು ಅದನ್ನು ಏನು ಮಾಡ್ತೀನಿ ಅಂತಂದರೆ, ಅವ್ರು ಕೊಡ್ತದಲ್ಲ ಒಂದು ಆಯಿಲು, ಸ್ಪೈಸಿ ಆಯಿಲ್, ಅದ್ರಲ್ಲಿ 1/4 ಭಾಗ ಇಲ್ಲ ಅರ್ಧ ಭಾಗ ಹಾಕೊತೀನಿ. ಬಿಕಾಸ್ ಅದೇ ಎಕ್ಸ್ಟ್ರಾ ಸ್ಪೈಸಿ ಆಗಿರುತ್ತೆ. ಆ್ಯಂಡ್ ನಾನು ಲಾಸ್ಟಲ್ಲಿ ಚೀಸ್ ಹಾಕೊತೀನಿ. ಸೊ ಚೀಸ್ ಹಾಕೊಂಡಾಗ ಸಖತ್ತಾಗಿರುತ್ತೆ. ಬಟ್ ನಂಗೆ ಅದನ್ನ ಹಂಗೆ ಡೈರೆಕ್ಟಾಗಿ ತಿನ್ನೋಕ್ಕೆ ನಂಗೆ ಫಸ್ಟ್ ಟೈಮ್ ಇಷ್ಟ ಆಗಲಿಲ್ಲ. ಬಟ್ ಚೀಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲದೂ ಒಂದು ಎಕ್ಸ್ಟ್ರಾ ಸಾಸ್ ಥರ ಕೊಡ್ತಾರೆ ಸ್ಪೈಸಿನೆಸ್ಗೆ, ಅಥವಾ ಒಂಥರ ಲಿಕ್ವಿಡ್ ಥರ ಏನಾದರೂ ಕೊಡ್ತಾರೆ. ಬಟ್ 2M ಅವರು 2 ಪೌಡರ್ ಥರನೇ ಇದೆ. ಒಂದು ಹಾಟ್ ಆ್ಯಂಡ್ ಸ್ಪೈಸಿ ಸೀಸ್ನಿಂಗ್ ಅಂತ ಇದೆ, K-Bomb Mix 1 ಆ್ಯಂಡ್ K-Bomb Mix 2, ಹಾಟ್ ಆ್ಯಂಡ್ ಸ್ಪೈಸಿ ಪ್ರೀಮಿಕ್ಸ್ 2 ಅಂತ ಇದೆ. ಬಟ್ ಇವೆರಡು ಏನೇನು ಅಂತ ಗೊತ್ತಿಲ್ಲ. ಸೊ ನೋಡಬೇಕು ಇವಾಗ. ಚಿಕ್ಕ ಪ್ಯಾಕೆಟಲ್ಲಿ ಏನಿತ್ತು ಅಂದರೆ ತರಕಾರಿಗಳು, ಡ್ರೈ ಮಿಕ್ಸು. ಸೊ ಅದನ್ನು ಇವಾಗಲೇ ಹಾಕ್ತೀನಿ, ಬಿಕಾಸ್ ಅದು ಲಾಸ್ಟಲ್ಲಿ ಹಾಕೋದು ಬೇಡ. ಸೊ ಎಕ್ಸಸ್ ನೀರು ಹೆಂಗೆ ತೆಕ್ಕೊಳ್ಳೋದಂದರೆ, ಸೌಟಲ್ಲಿ ಸ್ವಲ್ಪ ಹಿಂಗಿರುತ್ತಲ್ಲ, ಹಿಂಗೆ ತೆಕ್ಕೊಳ್ಳಿ. ಸೊ ಎಕ್ಸಸ್ ವಾಟರ್ನ ನೀವು ಈಗ ತೆಕ್ಕೋಬೋದು. ಇವಾಗ ನಾನು ಈ ಸ್ಪೈಸಿ ಇದೆಯಾ ಸೀಸನಿಂಗ್ ಸ್ವಲ್ಪ ಚೆಲ್ತು, ಅಂದರೆ ಜಾಸ್ತಿನಲ್ಲ, ಸ್ವಲ್ಪ. ಇವಾಗ ಇದೊಳ್ಳೆ ಸಾಂಬಾರು ಪುಡಿ ಇದ್ದಂಗಿದೆ ಗೈಸ್, ನಮ್ಮ ಮನೆ ಸಾಂಬಾರು ಪುಡಿ ಇದ್ದಂಗೆ. ಸೊ ಕಲಿಸೋಣ ಇವಾಗ ಇದನ್ನು. ಸೊ ಗೈಸ್ ರೆಡಿಯಾಗಿದೆ. ನಾನು ಅರ್ಧ, ನನ್ನ ತಂಗಿ ಅರ್ಧ. ಲುಕ್ ವೈಸ್ ಹೆಂಗಿದೆ ಜೊಸ್ನ, ಎಷ್ಟು ರೇಟ್ ಮಾಡ್ತೀಯ ಲುಕ್ ವೈಸ್ಗೆ? 10ಗೆ ಎಷ್ಟು ರೇಟ್ ಮಾಡ್ತೀಯಾ ಲುಕ್ ವೈಸ್? ನೋಡೋಕೆ ಹೆಂಗಿದೆ? 10ಗೆ ಎಷ್ಟು ಮಾಡ್ತೀಯಾ? ಹಾಂ, 0ನಾ? ನಾನು ಲುಕ್ ವೈಸ್ 5 ಔಟ್ ಆಫ್ 10. ಟೇಸ್ಟ್ ಮಾಡೋಣ. ಅವಳಿಗೂ ಹೇಳ್ತೀನಿ, ನನ್ನ ತಂಗಿಗೂ. ಅವಳು ಇನ್ಸ್ಟೆಂಟ್ ರಿಯಾಕ್ಷನ್ ಕೊಟ್ಬಿಡ್ತಾಳೆ. ಫುಲ್ ಸ್ಪೈಸಿನೇ ಇದು, ಹಾಟ್ ಆ್ಯಂಡ್ ಸ್ಪೈಸಿ. ನೋಡೋಕೆ ನೀನು ಬೆಳಗೈತೆ ಅನ್ಕೋಬೇಡ, ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಇದೆ. ಬಟ್ ಐ ಡೋಂಟ್ ನೋ. ತೆಗೆದ್ಲು. ಹೆಂಗಿದೆ? ಓ, ನಾನು ಹಾಕೊಂತೀನಿ ಚೀಸ್ ಹಂಗದ. ಇವಾಗ ಒಂದು ತುತ್ತು ತಿಂತೀನಿ, ಮಿಕ್ಕಿದ್ದೀನಿಕ್ಕೆ 2 ತೆಗೆ, ಇರೋದು 2 ತೆಗೆ ನಾನು ಹಾಕೊತೀನಿ. ಒಂಚೂರು ಚೆನ್ನಾಗಿಲ್ಲ, ಹುಳಿ ಚೆನ್ನಾಗಿಲ್ಲ. ಇಷ್ಟೊಂದು 2M ಬಿಟ್ಟೋದೆ ಅಂತ ತಗೊಂಬಂದೆ. ಒಂಥರ ಹುಳಿ ಟೇಸ್ಟ್ ವೈಸ್ ಏನಂತ ಚೆನ್ನಾಗಿಲ್ಲ. ಇದಕ್ಕೆ ನಾನು ಚೀಸ್ ಹಾಕೊಂಡೆ ತಿನ್ನೋದು. ಇವಾಗ ಚೀಸ್ನ ಈಗ ಹೋಗ್ಬಿಟ್ಟು ಇದ್ರ ಮೇಲೆ ಮೆಲ್ಟ್ ಮಾಡ್ತೀನಿ. ಬಿಕಾಸ್ ಏನೋ ಇಷ್ಟ ಆಗಿಲ್ಲ. ಗೀಕಿನೇ ಚೆನ್ನಾಗಿದೆ, ಗೀಕಿ ನೂಡಲ್ಸೇ ಚೆನ್ನಾಗಿದೆ ಇದಕ್ಕಿಂತ. ಬಟ್ ದಿಸ್ ನೂಡಲ್ಸ್ ಇಸ್ 2 ಔಟ್ ಆಫ್ 10. ಸೊ ಖಾಲಿ ಮಾಡಿದ್ದೀನಿ. ಆನೆಸ್ಟ್ ರಿವ್ಯೂ ಅಬೌಟ್ 2M K-Bomb. ನಿಜ ಹೇಳ್ತೀನಿ, ಒಂಚೂರು ಚೆನ್ನಾಗಿಲ್ಲ. ಅದೇನು ಟೇಸ್ಟೇ ನಂಗೆ ಇಷ್ಟ ಆಗಲಿಲ್ಲ. ಪೌಡರ್ ಬೇರೆ ಹೇಳಿದ್ನಲ್ಲ, ಗೀಕಿ ಆಯಿಲಲ್ಲೆಲ್ಲ, ಗೀಕಿ ನೂಡಲ್ಸಲ್ಲೆಲ್ಲ ಏನೋ ಎಕ್ಸ್ಟ್ರಾ ಆಯಿಲಿ ಅಂತ ಕೊಡ್ತಾರೆ ಸ್ಪೈಸಿನಿಗೆ. ಬಟ್ ಈ ಥರ ಇದರಲ್ಲಿ ಆ ಥರ ಎಲ್ಲ ಏನೂ ಇರಲಿಲ್ಲ. ಬರೀ ಪೌಡರ್ ಥರ ಇತ್ತು. ಅದು ಸ್ವಲ್ಪ ಹುಳಿ ಥರ ಏನೋ ಇತ್ತು, ಅಷ್ಟೇನು ಚೆನ್ನಾಗಿ. ಚೀಸ್ ಹಾಕೊಂಡಿದ್ದಕ್ಕೆ ಒಂಚೂರು ತಿನ್ನೋ ಥರ ಇತ್ತು. ಹಂಗೆ ಖಾಲಿ ಮಾಡಿದ್ದೀವಿ. ಅದು ಸ್ವಲ್ಪ ಏನೋ ಸ್ಪೈಸಿ ತಿನ್ನಬೇಕು ಅಂತ ಅನಿಸ್ತಿತ್ತು ಅಂತ. ಬಟ್ ಐ ವುಡ್ ರೇಟ್ 2 ಔಟ್ ಆಫ್ 10. ನಿಜ ಹೇಳ್ತೀನಿ, ಡೋಂಟ್ ಬೈ ಇಟ್. 2M K-Bombನ ತಗೊಳ್ಳೇಬೇಡಿ. ಸನ್ಸೆಟ್ ಆಗ್ತಾ ಇದೆಯಾ?
ಸನ್ಸೆಟ್ ಆಗ್ತಿದೆ ಗೈಸ್. ಆ್ಯಂಡ್ ಏನು ಅಂತ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಈಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ, ನಾನು ಮೊಟ್ಟೆ ತಿಂದ್ಬಿಟ್ಟಿದ್ದೀನಿ ಈಗ ಮಧ್ಯಾಹ್ನ, ಹೋಗೋಕ್ಕಾಗಲ್ಲ. ಸೊ ನೋಡ್ಬೇಕು, ನಾಳೆ ಆದರೆ ಹೋಗ್ಬೇಕು, ಇಲ್ಲಾಂದರೆ ನಾಳೆನೂ ಹೋಗೋಕ್ಕಾಗಲ್ಲ. ಬಿಕಾಸ್ ಆಮೇಲೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನದಾನ, ಅದು ಇದು ಆವಾಗ ಫುಲ್ ರಶ್ ಇರುತ್ತೆ. ಆ್ಯಂಡ್ ನಾನು ಟೌನಿಂದು ಲೈಟಿಂಗ್ಸ್ ತೋರಿಸೋಣ ಅಂದ್ಕೊಂಡೆ, ಬಟ್ ಇವತ್ತು ಅರ್ಧಂಬರ್ಧ ಹಾಕಿದ್ದಾರೆ ಎಲ್ಲ ಕಡೆ, ಪೂರ್ತಿಯಾಗಿ ಹಾಕಿಲ್ಲ. ಆ್ಯಂಡ್ ಲೈಟಿಂಗ್ಸ್ನ ನಾನು ನಾಳೆ ಏನಾದ್ರು ಹಾಕಿದ್ರೆ ಟೌನ್ಗೆ ಒಂದು ರೌಂಡ್ ಹೋಗ್ಬಿಟ್ಟು ತೋರಿಸ್ತೀನಿ. ಗೈಸ್, ನನ್ನ ರೂಮಲ್ಲಿ ಲೈಟೇ ಆನ್ ಆಗ್ತಾಯಿಲ್ಲ ಗೈಸ್, ಫ್ಯಾನ್ ಲೈಟೇ ಆನ್ ಆಗ್ತಾಯಿಲ್ಲ. ಸದ್ಯಕ್ಕೆ ಇಲ್ಲೊಂದು ಚಿಕ್ಕ ಲೈಟ್ ಇದೆ. ನೀನು ದೀಪ ಹಚ್ತೀನಿ ಅಂದಲ್ಲ, ಸೊ ನನ್ನ ರೂಮಲ್ಲಿ ಇಷ್ಟೇ ಬೆಳಕು. ಯಾವಾಗಲೂ ಇಲ್ಲೇ ನಿಂತ್ಕೊಂಡು ಬ್ಲಾಗ್ಸ್ ಮಾಡ್ತಾಯಿದ್ದೆ ಬೆಳಗ್ಗೆಲ್ಲ. ಫಸ್ಟ್ ಅದು ರಿಪೇರಿ ಮಾಡಿಸ್ಬೇಕು, ಏನಾಗಿದೆ ಗೊತ್ತಿಲ್ಲ ಬಲ್ಪು, ಟ್ಯೂಬ್ಲೈಟು ಹೊಸದು ಹಾಕ್ಸ್ಬೇಕು ಅಥವಾ ಇದನ್ನೇ ಏನೋ ರಿಪೇರಿ ಮಾಡಬೇಕು ಗೊತ್ತಿಲ್ಲ. ಸೊ ಇನ್ನೊಂದೇನು ಅಂತ ಅಂದರೆ, ನೀವೇನಾದರೂ ಕೊರಿಯನ್ ನೂಡಲ್ಸ್ ತಿನ್ನಬೇಕು ಅಂತ ಅಂದರೆ ನಿಜ ಹೇಳ್ತೀನಿ, ನೀವು ಅವ್ರದ್ದು ಕೊರಿಯನ್ದೇ ಬುಲ್ಡಕ್ ಇರಲಿ ಅಥವಾ ಸ್ಯಾಮಿಯಂಗ್ ಅಂತ ಏನೋ ಇದೆಯಲ್ಲ, ಅದ್ರದ್ದು ಮಾತ್ರ ತಿನ್ನಿ. ಬೇರೆ ಇನ್ಯಾವುದು ಇಂಡಿಯನ್ಸ್ ತಿನ್ನಕ್ಕೆ ಹೋಗಬೇಡಿ. ಬಿಕಾಸ್ ಇಂಡಿಯನ್ ಕೊರಿಯನ್ ನೂಡಲ್ಸಲ್ಲೆಲ್ಲ ಇಂಡಿಯನ್ ಟಚ್ ಇರುತ್ತೆ ಸ್ವಲ್ಪ, ಅದಷ್ಟು ಟೇಸ್ಟಿಯಾಗಿರಲ್ಲ ಇರುತ್ತೆ. ಬಟ್ ಇಂಡಿಯನ್ಸ್ಗೆ ಇಷ್ಟ ಆಗ್ಬೋದು, ಯಾರು ಕೊರಿಯನ್ ನೂಡಲ್ಸ್ ತಿಂದಿರಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಬಟ್ ನಾವು ಕೊರಿಯನ್ದು ತಿಂದಿರೋದ್ರಿಂದ ನಮ್ಗೆ ಅದು ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸೊ ಅದನ್ನು ಗೀಗಿ ಒಂದೇ ತಿನ್ನೋದು, ಬಿಕಾಸ್ ಚೀಸ್ ಹಾಕೊಂಡು ತಿನ್ನೋದಕ್ಕೆ ಅದೊಂಚೂರು ಪರವಾಗಿಲ್ಲ. ಅದನ್ನು ನಾನು 8 ಔಟ್ ಆಫ್ 10 ಕೊಡ್ತೀನಿ. ಮಿಕ್ಕಿದ್ದು ನಂಗೆ ಇನ್ಯಾವುದೂ ಇಷ್ಟ ಆಗಲಿಲ್ಲ. ನಾರ್ದಿನ್ ಬಿಟ್ಟಿದ್ದಾರೆ, ಅದು ಇಷ್ಟ ಆಗಲಿಲ್ಲ. 2Mದು ಇಷ್ಟ ಆಗಲಿಲ್ಲ. ಸೊ ನೀವು ಏನಾದ್ರು ಕೊರಿಯನ್ ನೂಡಲ್ಸ್ ತಿನ್ನಬೇಕು ಅಂತ ಅಂದರೆ ಈ ಒಂದು ಬ್ರ್ಯಾಂಡ್ಸ್ದು ಮಾತ್ರ ತಿನ್ನಿ, ಬಿಕಾಸ್ ಅದೇ ಬೆಸ್ಟ್. ಗೈಸ್, ಇದು ರೋಸ್ಮೆರಿ ಡ್ರೈ ಲೀವ್ಸ್ ಅಂತ. ಸೊ ನಾನು ರೋಸ್ಮೆರಿದು ವಾಟರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೂದಲಿಗೆ. ಐನೋ ಎಷ್ಟೊಂದು ಜನ ಈಗಿರೋ ಉದ್ದ ಸಾಕು ಇನ್ನೇನಕ್ಕೆ ಅಂತ ಅಂದ್ಕೋಬೋದು, ಬಟ್ ಇದು ಉದ್ದ ಇರೋದಕ್ಕಲ್ಲ, ಸ್ಪೆಷಲಿ ಇಲ್ಲೆಲ್ಲ ಸ್ವಲ್ಪ ಹೇರ್ ಫಾಲ್ ಆಗಿರೋದಲ್ಲ, ಸೊ ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ ಅಂತ. ಬಟ್ ಎಲ್ಲರೂ ಹಾಕಿರೋದು ನೋಡಿದ್ದೀನಿ, ಬಟ್ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಾನು ಒಂದು 10 days ಆದಮೇಲೆ ನಾನು ವ್ಲಾಗ್ ಮಾಡ್ತೀನಿ. ಸೊ ಅವಾಗ ಟ್ರೈ ಮಾಡಿ, ಅಲ್ಲಿ ತನಕ ಟ್ರೈ ಮಾಡಿ ನಿಮಗೆ ಬಿಟ್ಟಿದ್ದು. ಬಟ್ ನಾನು ಟ್ರೈ ಮಾಡಿ ಒಂದು 10 days ಆಮೇಲೆ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಎಷ್ಟೊಂದು ಜನ ಹೇಳಿದ್ನಲ್ಲ ಹೇರ್ದು ಬಗ್ಗೆ ಎಲ್ಲ ಕೇಳಿದ್ದೀರಾ. ಸೊ ಮತ್ತೆ ಇನ್ನೊಂದ್ಸತಿ ಇನ್ನೊಂದು ವ್ಲಾಗ್ ಮಾಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ. ಸೊ ಇವಾಗ ಲೆಟ್ಸ್ ಮೇಕ್ ರೋಸ್ಮೆರಿ ವಾಟರ್. ನಾನು ಈ ಬಾಟಲ್ ಏನಿದೆ, ಈ ಬಾಟಲ್ ಅಷ್ಟು ನೀರು ಹಾಕಿದ್ದೀನಿ. ಇವಾಗ ನಾನು ಬರೀ 1 ಟೇಬಲ್ ಸ್ಪೂನ್ ರೋಸ್ಮೆರಿ ಹಾಕ್ತಾಯಿದ್ದೀನಿ, ಬಿಕಾಸ್ ಸಾಕು ಅನಿಸುತ್ತೆ. ನಾನು ತೊಗೊಂಡಿರೋದು ಚಿಕ್ಕ ಬಾಟಲು, ಸೊ ಚಿಕ್ಕ ಬಾಟಲ್ಗೆ ಇದು ಸಾಕು. ಇಷ್ಟೆಷ್ಟು 1 ಸ್ಪೂನೇ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಸೊ ಇದನ್ನು ಒಂದು 5 to 10 minutes ಕುದಿಸ್ಬೇಕು. ಕುದಿಸ್ಬಿಟ್ಟು ಕೂಲ್ ಡೌನ್ ಆದಮೇಲೆ ಸ್ಟ್ರೈನ್ ಮಾಡಿ ಅದಕ್ಕೆ ಹಾಕೋಬೇಕು. ಸೊ ನೈಟ್ ಹಾಕೋಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ನಾನು ರೋಸ್ಮೆರಿ ವಾಟರ್ ರೆಡಿ ಆಗಿದೆ. ಸೊ ಇದನ್ನ ಇಲ್ಲಿರ್ತೀನಿ. ಸೊ ಡೈಲಿ ಬೆಳಿಗ್ಗೆ ಇಲ್ಲ ನೈಟ್ ಟೈಮ್ ನಾನು ಯೂಸ್ ಮಾಡ್ತೀನಿ, ಜಸ್ಟ್ ಇಲ್ಲಿ ನೋಡೋಣ 10 daysಲ್ಲಿ ವರ್ಕ್ ಆಗುತ್ತೋ ಇಲ್ವೋ ಅಂತ ಬಿಫೋರ್ ಒಂದು ಫೋಟೋ ತಗೊಳ್ಳೋಣ. ಸೊ ಟೌನಲ್ಲೆಲ್ಲ ಲೈಟ್ ಆನ್ ಮಾಡಿದಾರಂತೆ ಗೈಸ್. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ, ನೋಡ್ತೀನಿ. ಗಾಡಿ ಓಡಿಸ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ, ಅರ್ಧಂಬರ್ಧ ಆಗ್ಬೋದು, ಇಲ್ಲಾಂದರೆ ನಮ್ಮ ಅಮ್ಮಂಗೆ ಹಿಂದೆಗಡೆ ಕೂತ್ಕೊಂಡು ಮಾಡು ಅಂತ ಅನ್ಬೇಕಷ್ಟೆ. ಸೊ ಬನ್ನಿ ಹೋಗೋಣ. ಅಯ್ಯಪ್ಪ, ಇಲ್ಲಿ ಆನೇ ಮಾಡಿಲ್ಲ ಗಾಡಿ, ಮೇ ಬಿ ಗಣಪತಿ ಪೆಂಡಾಲ್ ಅಂತ ಆನ್ ಮಾಡಿರಬೇಕು. ಬನ್ನಿ ಹೋಗೋಣ ನೋಡೋಣ. ಇಟ್ಟು ತಮ್ಮದ ಮುಂದೆ ಇನ್ನೂ ಆನೇ ಮಾಡಿಲ್ಲ. ಇಲ್ಲಿ ನಮ್ಮ ಅಮ್ಮನ ಅಂಗಡಿ ಮುಂದೆ ಬರೀ 2 ಲೈಟ್ ಆನ್ ಮಾಡಿದರೆ, ಮೇ ಬಿ ಟೆಸ್ಟಿಂಗ್ ಆಗಿರಬೇಕು. ಇನ್ನೆಲ್ಲೂ ಆನ್ ಮಾಡಿಲ್ಲ, ಸುಮ್ಮನೆ ನಮ್ಮಮ್ಮ ಕಲಿಸ್ಕೊಳ್ತಾರೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಗೈಸ್, ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ 2 days ಒಂದ್ಸತಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸಿ ಹೇಗಿರುತ್ತೆ ಅದು ಅಂತ. ಈಗ ಒಂದು ಸ್ವಲ್ಪ ಇವೆಂಟ್ಸ್ ಇದೆ, ಅಂದರೆ ನಾನು ಹೊರಗಡೆ ಹೋಗೋದು, ಫ್ಯಾಮಿಲಿ ಫಂಕ್ಷನ್ಸ್ ಅದು ಇದು ಸ್ವಲ್ಪ ಎಲ್ಲ ಇದೆ, ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟಿಪ್ ಟು ಲೈಟಿಂಗ್ಸ್ದು ಈಗ 1-2 ದಿವಸ ಬಿಟ್ಟು ತೋರಿಸ್ತೀನಿ, ಬಿಕಾಸ್ ಇನ್ನೂ ಎಲ್ಲ ಕಡೆ ಪೂರ್ತಿಯಾಗಿ ಹಾಕಿಲ್ಲ. ಲೈಟಿಂಗ್ಸ್ ನಾನು ಹೇಳ್ದಾಗ ನಮ್ಮ ಅಮ್ಮನ ಅಂಗಡಿ ಮುಂದೆ ಮಾತ್ರ ಹಾಕಿದ್ದು. ಮೇ ಬಿ ಒಂದು 8 ಗಂಟೆ 9 ಗಂಟೆಲಿ ಎಲ್ಲೋ ಒಂದು ಕಡೆ ಹಾಕಿದ್ದಾರೆ, ಯಾವುದು ಸ್ನ್ಯಾಪ್ ಕಳಿಸಿದ್ದು ಫ್ರೆಂಡು. ಸೊ ಅವಾಗ ನೋಡಿದ್ದು. ಅದು ಬಿಟ್ಟರೆ ಇನ್ನು ಪೂರ್ತಿಯಾಗಿ ಹಾಕಲಿ. ಜಾತ್ರೆ ವೀಡಿಯೋ ವ್ಲಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ, ತೋರಿಸ್ತೀನಿ. ನಮ್ಮ ಗಣಪತಿ ಜಾತ್ರೆ ಇಡೀ ತಾಲೂಕಿಗೆ ಫೇಮಸ್ಸು. ಸೊ ಎಸ್ ಗೈಸ್, ಅದನ್ನು ಮತ್ತೆ ಮಿಸ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಇದೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.